ಮುಂಡಗೋಡ್ ಪಟ್ಟಣದ 3 ವಾರ್ಡ್ನಲ್ಲಿ ಅತಿಕ್ರಮಣ ಮಾಡಿರುವುದನ್ನು ತೆರವುಗೊಳಿಸುವಂತೆ ನ್ಯಾಯಾಲಯಕ್ಕೆ ದೂರು ನೀಡಿದ್ದರ ಬಗ್ಗೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಅಕ್ಟೋಬರ್ 3ರಂದು ಈ ದೂರು ವಾಪಸ್ಸು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಆ ಜನರಿಂದ ನಿಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡಿಸುವುದಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳವಾರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು ಆನಂದ್ ನಗರ, ಇಂದಿರಾನಗರ, ಗಣೇಶ್ ನಗರ ಮತ್ತು ಗಾಂಧಿನಗರದಲ್ಲಿ ಅತಿಕ್ರಮಣ ಜಾಗೆಯನ್ನ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ. ಇವುಗಳನ್ನು ತೆರವುಗೊಳಿಸುವಂತೆ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಮಂಜುನಾಥ್ ಮುಚಂಡಿ, ಎಸ್ ಮಿಸ್ಕಿನ್ ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ ನ್ಯಾಯಾಲಯದಲ್ಲಿ ದೂರು ನೀಡಿದ್ದರು. ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾದ ಮೊಹಮ್ಮದ್ ಜಾಫರ್ ಹಂಡಿ ಮತ್ತು ವಿಶ್ವನಾಥ್ ಪವಾಡೆ ಶೆಟ್ಟರ್ ಆಕ್ಷೇಪ ವ್ಯಕ್ತಪಡಿಸಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಬಡಜನರಿಗೆ ಈ ರೀತಿ ತೊಂದರೆ ಕೊಡುವುದು ಸರಿಯಲ್ಲ. ಅಕ್ಟೋಬರ್ 3ರಂದು ಬೆಂಗಳೂರಿಗೆ ತೆರಳಿ ದೂರನ್ನ ಹಿಂದಕ್ಕೆ ಪಡೆಯಬೇಕೆಂದು ತಾಕೀತು ಮಾಡಿದ್ರು. ನಿಮಗೆ ತೊಂದರೆ ಆಗಿದೆ, ಆ ಬಡವರಿಗೆ ತೊಂದರೆ ಕೊಡ್ತೀವಿ. ಇಷ್ಟು ಮನೆ ಬೆಂಗಳೂರು ಅವ್ರಿಗೆ ಆಗತ್ತಪ್ಪ. ವಕೀಲರು ರೀಸನ್ ಹೇಳ್ತಾರೆ ಸರ್. ಇವರು ವಕೀಲರು ರೀಸನ್ ಹೇಳ್ತಾರೆ ಸರ್. ವಕೀಲರು ತಕ್ಕೊಳ್ಳಲ್ಲ. ನೀವು ಪಾರ್ಟಿ ಸ್ವತಃ ಹೋಗೋ ತಕ್ಕೋಬೋದಪ್ಪ. ಅದೇ ಅದು ಗೊತ್ತಿಲ್ಲ ಸರ್. ನೀವು ವಕೀಲ ಅಲ್ವಾ? ಅಲ್ಲ ಹೇಳಿದ್ದೀನಿ ಸರ್. ಹೇಳಿ ಹೆಂಗಂತ ಹೇಳಿದ್ದೀನಿ. ಎಲ್ಲ ಹೇಳಿದ್ರು. ಇಲ್ಲ ಅವ್ರು ಹಂಗೆ ಇವ್ರಿಗೆ ಪಟ್ಟಣ ಪಂಚಾಯತ್ನಲ್ಲಿ ಇಂಜಿನಿಯರ್ ಇಲ್ಲದೆ ತೀವ್ರ ತೊಂದರೆ ಉಂಟಾಗಿದೆ. ಸಾರ್ವಜನಿಕರ ಫಾರ್ಮ್ ನಂಬರ್ 3 ಮತ್ತು ಮನೆ ಕಟ್ಟಲು ಅನುಮತಿ ಪಡೆಯಲು ಬಂದ್ರೆ ಎಂಜಿನಿಯರ್ ಇಲ್ಲವೆಂದು ಹೇಳಿ ಕಳಿಸ್ತೀರಿ. ಕಂದಾಯ ನಿರೀಕ್ಷಕರು ರಜೆ ಮೇಲೆ ಇದ್ದಾರೆ ಎಂದು ಹೇಳ್ತೀರಿ. ಹಾಗಾದ್ರೆ ಕಚೇರಿಯಲ್ಲಿ ಕೆಲಸವಾಗದಿದ್ರೆ ಕಚೇರಿಗೆ ಕೀಲಿ ಹಾಕಿ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ರಜಾ ಪಠಾಣ್ ಆಗ್ರಹಿಸಿದ್ರು. ಅಕ್ಟೋಬರ್ 3ರಂದು ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಕಾರವಾರಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಶಿರ್ಸಿಯಿಂದ ಎಂಜಿನಿಯರ್ಗಳನ್ನ ನಿಯೋಜನೆ ಮಾಡುವಂತೆ ಸರ್ವ ಸದಸ್ಯರು ಒತ್ತಾಯಿಸಿದ್ರು. ಲೋಕೋಪಯೋಗಿ ಇಲಾಖೆಯವರು ಅಳವಡಿಸಿದ ಅಲಂಕಾರ ದೀಪಗಳು ಸರಿಯಾಗಿ ಹತ್ತುತ್ತಿಲ್ಲ. ಅದರ ಪಕ್ಕದಲ್ಲಿರುವ ಹಳೆಯ ಕಂಬಗಳಿಗೆ ಬೀದಿ ದೀಪಗಳನ್ನ ಅಳವಡಿಸಲು ಸಭೆಯಲ್ಲಿ ಅನುಮತಿ ನೀಡುವಂತೆ ಮುಖ್ಯಾಧಿಕಾರಿಗಳು ಸಭೆಯಲ್ಲಿ ತಿಳಿಸುತ್ತಿದ್ದಂತೆ ಕೆಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಹಿಂದೆ ಇದ್ದ ಹಳೆಯ ವಿದ್ಯುತ್ ಕಂಬದಿಂದ ತೆಗೆದ T5 ವಿದ್ಯುತ್ ದೀಪಗಳನ್ನೇ ಮರಳಿ ಅಳವಡಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಲಂ ಬೋರ್ಡ್ ಬಡಾವಣೆಯಲ್ಲಿ ಹಕ್ಕುಪತ್ರ ನೀಡಿದ ಕೆಲ ಫಲಾನುಭವಿಗಳಿಗೆ ಫಾರ್ಮ್ ನಂಬರ್ 3 ನೀಡಿದ್ದಾರೆ. ಇನ್ನು ಕೆಲವರಿಗೆ ನೀಡಿಲ್ಲವೆಂದು ಸದಸ್ಯರುಗಳಾದ ಅಶೋಕ್ ಚಲವಾದಿ, ಮೊಹಮ್ಮದ್ ಗೌಸ್ ಮಕಾಂದರ್ ಮತ್ತು ಶೇಖರ್ ಲಮಾಣಿ ಶಾಸಕರ ಗಮನಕ್ಕೆ ತಂದರು. ಈ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಸಭೆಯಲ್ಲಿ ಪಟ್ಟು ಹಿಡಿದಾಗ ಶಾಸಕ ಶಿವರಾಮ್ ಹೆಬ್ಬಾರರು ಸ್ಲಂ ಬೋರ್ಡ್ನವರು ಅಧಿಕೃತವಾಗಿ ಎಷ್ಟು ಮನೆಗಳಿಗೆ ಪಟ್ಟ ನೀಡಿದ್ದಾರೆ, ಅದರಲ್ಲಿ ಎಲ್ಲೆಲ್ಲಿ ರಾಜಕಾಲುವೆಯ ಮೇಲೆ ಮನೆ ಕಟ್ಟಿಕೊಂಡವರ ಸಂಖ್ಯೆ ಎಷ್ಟು ಹಾಗೂ ಬೇರೆಯವರಿಗೆ ಮಾರಾಟ ಮಾಡಿದ ಮನೆಗಳ ಸಂಖ್ಯೆ ಎಷ್ಟು ಎಂದು ಮಾಹಿತಿ ತೆಗೆದುಕೊಂಡು ಎಸಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ 1 ತಿಂಗಳ ಒಳಗಾಗಿ ಹಂತ ಹಂತವಾಗಿ ಫಾರ್ಮ್ ನಂಬರ್ 3 ನೀಡಲು ಮುಖ್ಯಾಧಿಕಾರಿ ಚಂದ್ರಶೇಖರ್ರಿಗೆ ಸೂಚಿಸಿದ್ರು. ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿ ವಹಿಸಿದ್ದರು. ಪಟ್ಟಣ ಪಂಚಾಯತ್ಗೆ ನೂತನವಾಗಿ ನಾಮನಿರ್ದೇಶನಗೊಂಡ ನಾಗರಾಜ್ ಹಂಚಿನಮನಿ, ಚಂದ್ರಶೇಖರ್ ಕರಿಗಾರ್ ಮತ್ತು ಜೈನು ಬೆಂಡಗೇರಿಯವರನ್ನ ಅಧ್ಯಕ್ಷೆ ಜಯಸುಧಾ ಭೋವಿ ಅಭಿನಂದಿಸಿದ್ರು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರುಗಳು, ಸಿಬ್ಬಂದಿಗಳು ಇದ್ದರು. ಹಕ್ಕುಪತ್ರ ಯಾರು ಸಂಬಂಧಪಟ್ಟವರು ಸಾಹೇಬರು ಕೊಟ್ಟಿದ್ರೆ ಅವ್ರು ಮಾತ್ರ ವ್ಯಾಲಿಡ್. ಬೇರೆದವ್ರು ಬಿಟ್ಬಿಡಿ. ನಿಮ್ಮ ಡ್ಯೂಟಿ ನಮ್ಮದೇ ರಾಜಕಾಲುವೆ ಅಕಸ್ಮಾತ್ ಅಲ್ಲ ಅಂತ ಸಂಬಂಧಪಟ್ಟಿದ್ದೀವಿ ಒತ್ತಟ್ಟೆ ಚರ್ಚೆ ಮಾಡಿ ಅವ್ರು ಕೊಡ್ರಿ. ಯಾವ ಆಕ್ಷೇಪಣೆ ಅವ್ನು ಕೊಡ ನಿಮಗೇನು ಕಷ್ಟ? ಯಾರು ಸರ್ ಅವ್ರು ಈಗ ಹೇಳಿದ್ವಿ ಅಲ್ಲ ಏನ್ ಮಾಡ್ಬೇಕಂತ ಹೇಳಿದ್ವಿ. ಇಂಜಿನಿಯರ್ ಇಲ್ಲದ ನಮ್ಮ ಸಮಸ್ಯೆ ಬಂದಿದೆ. ಈಗ ಮಾಡ್ಬೇಕಂತ ಹೇಳಿವಿ. ಮುಂದಿನವ್ರು ಮಾಡ ಸಾಹೇಬ್ರ ಜವಾಬ್ದಾರಿ ಮಾಡ್ಬೇಕಲ್ಲ. ಇಂಜಿನಿಯರ್ ಇಲ್ಲದಿಂದ ಕೆಲಸ ಪೆಂಡಿಂಗ್ ಅದಾವ. ಮಾಡಾಕ ಕಡೆ ಹಾಕಿದ್ವಿ ನಿಮ್ ಕಡೆ ಅಲ್ಲ ಏನಾಗಿತ್ತು ಮೂರು ಸೌಕರ್ಯ
ಈಗ ಬೇರೆ ಎಲ್ಲ ನಡೆಯಾಕತ್ತಾವಲ್ಲ. ಬೇರೆ ಪ್ರೊವಿಷನ್ ಐತಂತ ಅದು ಮಾಡ್ಬೇಕು. ಅಲ್ಲ ಇಂಜಿನಿಯರ್ ಬಂದು ಮಾಡಿಸುತ್ತಿದ್ದರು ಅಲ್ರಿ, ಅದು ಶಂಕರ್ ಇಂಜಿನಿಯರ್ ಹೋದಾಗ ಹೇಳಂತ ನಾನು ಈಗಿನ ಹೇಳಂತ ನಾವು ವಿಷಯ ಯಾವಾಗ್ರಿ ನೀವು ಬರೋದೇ 12 ಗಂಟೆಗೆ ನೀವು ಮಾಡೋದಲ್ಲ ಕೆಲಸ. ನೀವು ನಿಮ್ದು ಬಯೋಮೆಟ್ರಿಕ್ ತಗೊಂಡು ನೋಡಿ ನಿಮ್ದು ಎಷ್ಟು ಗಂಟೆ ಬಂದಿದ್ದ ಕೆಲಸ ನೀವು ಅಂತೇಳಿ ನೋಡೇ ನಾವು ಹೇಳೋದಿಲ್ಲ ನಾವು. ನೀವು ಅಲ್ಲ ನಾನು ಹೇಳಿದ್ರಲ್ಲ ನನಗೆ ಕೆಲಸ ಏನು ಮಾಡ್ತೀವಿ ನೀವು ಅಷ್ಟೇ ಇಂಜಿನಿಯರ್ ಹೋದ ಶಂಕರ್ ಇಂಜಿನಿಯರ್ ಹೋದಾಗ ಅಲ್ಲಿ ಮಠ ಕೆಲಸ ಮಾಡ್ತೀವಿ ನೀವು ಅಂದ್ರೆ ನಮ್ಮ ಮೆಂಬರ್ಗಳು ಹೇಳೋ ಮಾತಿಗೆ ಕಿಮ್ಮತ್ತಿಲ್ಲ. ಶೇಖರ್ ಅವರೇ ವಿಷಯಕ್ಕೆ ಬರೋಣ. ಅಲ್ಲ ಈಗ ನೋಡಿ ಇಂಜಿನಿಯರ್ ವಿಷಯ ಬಂದಾಗ ಒಂದು ನಿಮಿಷ ಸರ್, ನಂದು ವಾರ್ಡಿನ ಸಮಸ್ಯೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಯಾಕಾಗಿಲ್ಲ ಅಂತ ಹೇಳಿರ್ತಾರೆ. ನೀವು ನಿಮ್ದ ಜವಾಬ್ದಾರಿ ತಲೆ ಎಷ್ಟು ದಿನ ನೀವು ನಾನು 4-5 ಸಲ ಫೋನ್ ಮಾಡಿ ಹೇಳಿ ಸರ್ ಮಾಡಿದ್ರಿ ನಂಗೆ ಅಷ್ಟು ಸಮಸ್ಯೆ ಬರೋದಿಲ್ಲ ಅಂತ ಹೇಳಿ ನಾನು ಅದನ್ನ ನೀವು ಮಾಡ್ತೀನಿ ಸರ್. ನಮ್ಮ ಮಾತಿ ಸುದ್ದಿ ಮಾಧ್ಯಮಗಳು ಆಧುನಿಕ ಸಮಾಜದ ಕೊಡುಗೆಯಾಗಿದೆ. ಸಮಾಜದ ಉತ್ತಮ ಸಂವಹನಕ್ಕೆ ಪತ್ರಿಕೆಗಳೇ ಜೀವಾಳ. ಸುದ್ದಿ ನೀಡುವ ಭಾರದಲ್ಲಿ ನೈತಿಕತೆಯನ್ನ ಮರೆಯಬಾರದು. ಸುದ್ದಿ ಹೇಳುವ ಸ್ಥಿತಿಯಿಂದ ಸುದ್ದಿ ವಿಶ್ಲೇಷಣೆ ಮಾಡುವಂತಹ ಹಂತಕ್ಕೆ ಬಂದಿರೋದು ಖೇದಕರ ಎಂದು ಪ್ರಾಧ್ಯಾಪಕಿ ಲೇಖಕಿ ಡಾಕ್ಟರ್ ವಿನಯ ಒಕ್ಕುಂದ ನುಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಅಂಗವಾಗಿ ದಾಂಡೇಲಿ ಅಂಬೆವಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಾಂಡೇಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಶಿರ್ಸಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಕಾರದಲ್ಲಿ ಹಮ್ಮಿಕೊಂಡ ಮಾಧ್ಯಮ ಮತ್ತು ಯುವಜನತೆ ವಿಚಾರ ಸಂಕಿರಣದಲ್ಲಿ ಉಪನ್ಯಾಸ ನೀಡಿ ಮಾತನಾಡ್ತಿದ್ರು. ಪತ್ರಿಕೆಗಳಿಗೆ ಮನೆ ಹೆಂಗಸಿನ ಗುಣ ಇರಬೇಕು ಎಂದು ಲಂಕೇಶ್ ಹೇಳ್ತಿದ್ರು. ಆ ದಿನಗಳಲ್ಲಿ ಪತ್ರಿಕೋದ್ಯಮ ಕಂಡ ಉಚ್ಚಾಯ ಸ್ಥಿತಿ ಇಂದು ಕಾಣ್ತಿಲ್ಲ. ನೈತಿಕ ಮೌಲ್ಯಗಳನ್ನ ಪ್ರತಿಪಾದಿಸುವುದಕ್ಕೆ ಎಲ್ಲಾ ಮಾಧ್ಯಮಗಳು ಆದ್ಯತೆ ನೀಡಬೇಕು. ಬಡವರು, ತುಳಿತಕ್ಕೆ ಒಳಗಾದವರ ಬಗ್ಗೆ ವರದಿ ನೀಡಿ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಬೇಕು. ಇಂದಿನ ಆಧುನಿಕ ಯುಗದಲ್ಲಿ ಮಾಧ್ಯಮ ಅತಿ ಹೆಚ್ಚು ಪ್ರಭಾವ ಬೀರುವ ಶಕ್ತಿಯನ್ನ ಹೊಂದಿದೆ. ಸತ್ಯ ಅಸತ್ಯ ಇವುಗಳ ವಿಶ್ಲೇಷಣೆ ಸರಿಯಾದ ರೀತಿಯಲ್ಲಿ ಆಗಬೇಕಾಗಿದೆ ಎಂದರು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳು ದುರ್ಬಲವಾದಾಗ ಅದನ್ನು ಸರಿಪಡಿಸುವ ಅಂಗವಾಗಿಯೂ ನಾವು ಪತ್ರಿಕೋದ್ಯಮವನ್ನ, ಸುದ್ದಿ ಮಾಧ್ಯಮವನ್ನ ನಾವು ಓದ್ಕೊಂಡು ಬಂದಿದ್ದೀವಿ, ತಿಳ್ಕೊಂಡು ಬಂದಿದ್ದೀವಿ ಮತ್ತು ಪ್ರಜಾಪ್ರಭುತ್ವ ಅದನ್ನು ಹಾಗೆ ವಿಶ್ಲೇಷಣೆ ಮಾಡಿಕೊಂಡು ಬಂದಿದೆ. ಅಂಬೇಡ್ಕರ್ ಅವರು ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ 4 ಪೂರಕ ಅಂಶಗಳು ಇದಾವೆ ಅಥವಾ ಇರಬೇಕಾಗುತ್ತೆ ಅಂತ ಹೇಳಿ. ಇದು ಅಸಮಾನತೆ ಇಲ್ಲದೆ ಇರುವಂತಹ ಸಮಾಜ. 2ನೇದು ಆರೋಗ್ಯಪೂರ್ಣವಾದ ವಿರೋಧ ಪಕ್ಷ. 3ನೇದು ಕಾನೂನು. ಕಾರ್ಯಕ್ರಮ ಉದ್ಘಾಟಿಸಿದ ನಗರಸಭೆಯ ಅಧ್ಯಕ್ಷ ಅಶ್ಫಾಕ್ ಅಹ್ಮದ್ ಶೇಖ್ ಮಾತನಾಡಿ, ಪತ್ರಿಕೋದ್ಯಮವು ಸರ್ಕಾರದ ಒಂದು ಅಂಗವಾಗಿ ಗುರುತಿಸಿಕೊಂಡಿದೆ. ಸಾಮಾಜಿಕ ಬದಲಾವಣೆ ಇದರಿಂದ ಸಾಧ್ಯವಾಗುತ್ತದೆ ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ ಮಾತನಾಡಿದರು. ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಂಘಟನೆಯ ಸದಸ್ಯ ಬಸವರಾಜ್ ಪಾಟೀಲ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಡಿ ಒಕ್ಕುಂದ ವಹಿಸಿ ಮಾತನಾಡಿದರು. ದಾಂಡೇಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಸಂದೇಶ್ ಜೈನ್ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ ಸ್ವಾಗತಿಸಿದ್ರು. ಜಿಲ್ಲಾ ಪತ್ರಿಕಾ ಸಂಘದ ಸದಸ್ಯ ಯುಎಸ್ ಪಾಟೀಲ್ ನಿರೂಪಿಸಿದ್ರು. ಸಂಘದ ಸದಸ್ಯ ಪ್ರವೀಣ್ ಕುಮಾರ್ ಸುಲಾಖೆ ವಂದಿಸಿದ್ರು. ಗೋಕರ್ಣ ಓಂ ಬೀಚ್ ರಸ್ತೆಯಿಂದ ಬಂಡಿಕೇರಿ ಮಠಕ್ಕೆ ತೆರಳುವ ಮಾರ್ಗದಲ್ಲಿರುವ ರೆಸಾರ್ಟ್ನಿಂದ ವಸತಿ ಪ್ರದೇಶಕ್ಕೆ ತ್ಯಾಜ್ಯ ನೀರು ಹರಿದು ಬರುತ್ತಿದ್ದು ಬಂಡಿಕೇರಿ ಭಾಗದ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗ್ತಿದೆ. ಈ ಬಗ್ಗೆ ಸಾರ್ವಜನಿಕರು ಗ್ರಾಮ ಪಂಚಾಯತ್ಗೆ ಮನವಿ ನೀಡಿ 2 ತಿಂಗಳು ಕಳೆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ತ್ಯಾಜ್ಯ ನೀರು 1 ಕಿಲೋಮೀಟರ್ಗೂ ಹೆಚ್ಚು ದೂರ ಹರಿದು ಬರುತ್ತಿದ್ದು ವಸತಿ ಪ್ರದೇಶದ ಬಾವಿ ಹಾಗೂ ಭತ್ತದ ಗದ್ದೆಗಳಿಗೂ ನುಗ್ಗುತ್ತಿದ್ದು ಗಬ್ಬು ನಾರ್ತಿದೆ. ಕಳೆದ ಹಲವಾರು ದಿನಗಳಿಂದ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿರೋದ್ರಿಂದ ರೆಸಾರ್ಟ್ಗಳಲ್ಲಿ ಜನರು ವಾಸ್ತವ್ಯ ಮಾಡೋದು ಹೆಚ್ಚಾಗಿದ್ದು ಇದರಿಂದ ಹೊಲಸು ನೀರು ಹೊರಗಡೆ ತುಂಬಿ ತುಳುಕ್ತಿದೆ. ಈಗಾಗಲೇ ಈ ಪ್ರದೇಶದ ಹಲವರಿಗೆ ಜ್ವರ ಮತ್ತಿತರ ಕಾಯಿಲೆಗಳು ಬಂದಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಉಂಟಾಗಿದೆ. ಈ ಬಗ್ಗೆ ಸ್ಥಳೀಯ ಆಡಳಿತ ಸ್ಪಂದಿಸದಿದ್ದಲ್ಲಿ ಆಡಳಿತ ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜನರು ಆಗ್ರಹಿಸಿದ್ದಾರೆ. ಅದಕ್ಕೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ ಆಲ್ರೆಡಿ. ಅದ್ರ ಬಗ್ಗೆ ಏನು ಕ್ರಮ ಏನು ತಗೊಳ್ಳಿಲ್ಲ. ಇನ್ನು ಮುಂದೆ ಜನವಸತಿಗೆ ಏನೋ ರೋಗ ಬೇಗ ಬರ್ಬೋದು. ಅದರ ಸಲುವಾಗಿ ಮುಂಚಿತವಾಗಿ ಕ್ರಮ ತಗೊಳ್ಬೇಕು. ಈಗ
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.